ಮನೆ ಉದ್ಧಾರಿಸಲಂತೆ ಆ ಮಕ್ಕಳ ಮೇಲೆ ಹಾವಿಯಾಗಿ ಆ ಮಕ್ಕಳ ಬೆಳವಣಿಗೆ ನಿಲ್ಲಿಸಿದ ದುಷ್ಟಾತ್ಮ ಯೇಸು ಕ್ರಿಸ್ತನು ಮುರಿಯಲ್ಪಡ್ತಾನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಹೋಲಿ ಗೋಸ್ಟ್ ಫೈರ್, ಹೋಲಿ ಗೋಸ್ಟ್ ಫೈರ್ ನಿನ್ನ ಅಗ್ನಿ ಅಭಿಷೇಕದಿಂದ ದಹಿಸಿ ಮಕ್ಕಳ ಮೇಲೆ ನಿನ್ನ ಪವಿತ್ರಾತ್ಮ ಇಳಿಸೇಸಪ್ಪ. ಎಲ್ಲ ವಿಚ್ಕ್ರಾಫ್ಟ್ ಕಾರ್ಯಗಳಿಂದ ಎಲ್ಲ ಸಾಮಸಗಳಿಂದ ಬಿಡುಗಡೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲರೂ ಹೇಳಿರಿ ಮಹಾ ಧ್ವನಿಯಿಂದ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಒಂದೊಂದು ಸಮಸ್ಯೆಯಿಂದ ನಮ್ಮನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಏಸಪ್ಪ, ನಮ್ಮ ಪ್ರಾಪರ್ಟಿ ತಗೋಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೇವೆ, ಹಣದ ಸಹಾಯ ಮಾಡು ಅಂತ ಹೇಳಿ ಏಸುವೆ ಕೇಳ್ರಿ, ಇವತ್ತು ನಿಮಗೆ ಕೊಡುವಂತನಾಗಿದ್ದಾನೆ. ಏಸುವೆ, ನನಗೆ ಆ ಒಂದು ಪ್ರಾಪರ್ಟಿ ಖರೀದಿ ಮಾಡಬೇಕು, ಮನೆ ಕಟ್ಟಬೇಕಂತ ಇದ್ದೇನೆ, ಎಲ್ಲೂ ಲೋನ್ ಆಗ್ತಾ ಇಲ್ಲ ಅಂತ ಹೇಳುವಂತಾಗ ದೇವರು ನಿಮ್ಮ ಕಣ್ಣು ತೆರೆಯುವಂತ ಇದ್ದಾನೆ. ಮನೆ ಕಟ್ಟುವವರಿಗೆ ಹೇಳಿರಿ, ಏಸುವೆ ದುರಾತ್ಮನ ಕಾರ್ಯದಲ್ಲಿ ನನ್ನ ಕಟ್ಟಿ ಮನೆ ಕಟ್ಟಬಾರ್ದು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದ, ಅದಕ್ಕೆ ಏಸು ಕ್ರಿಸ್ತನ ಹೆಸರು ಮುರಿಯಲ್ಪಡ್ತಾನೆ. ನನ್ನ ಜೀವನದಲ್ಲಿ ನನ್ನ ಸಂಸಾರದಿಂದ ಹೊರಗೆ ನಡಿ ದುಷ್ಟಾತ್ಮ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಹೇಳಿರಿ, ನಾವೊಂದು ಬಲವಾದ ಮನೆ ಕಟ್ಟುತ್ತೇನೆ, ಬಲವಾದ ಮನೆ ಕಟ್ಟುತ್ತೇನೆ. ಹೇಳಿರಿ, ಯೇಸುವಿನ ಮುಖಾಂತರ ಬಲವಾದ ಮನೆ ಕಟ್ಟುತ್ತೇನೆ. ಪವಿತ್ರಾತ್ಮ ದೇವರ ಮನೆ ಕಟ್ಟುವಂತನಾಗಿದ್ದಾನೆ, ಏಂಜಲ್ ಮೂಲಕ ಮನೆ ಕಟ್ಟುವಂತನಾಗಿದ್ದಾನೆ ಅಂತ ಹೇಳಿರಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹೇಳ್ರಿ, ಈ ವರ್ಷ ನೀವು ಮನೆಗಳು ಕಟ್ಟುವಂತರಾಗಿದ್ರಿ, ಬಹಳಷ್ಟು ಜನ ಮನೆ ಕಟ್ಟುವರಂತಾಗಿರಿ. ಯೇಸುವಿಗೆ ಸ್ತೋತ್ರ. ಹೇಳಿರಿ, ಅಬರಬ ಶದಬ ಶದಬ ಮತ್ತೆ ಹೊಸ ಹೊಸ ಬಿಸ್ನೆಸ್ ಹಾಕುವ ಮಕ್ಕಳು ಪ್ಲಾನ್ ಮಾಡ್ತಾ ಇದ್ರಿ, ಯೇಸುವಿಗೆ ಮೊರೆ